ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಮನಸ್ವಿನಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಈ ಮನಸ್ವಿನಿ ಯೋಜನೆ ಅಂತ ನೀವು ಕೇಳೋದಾದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತು ಈ ವಿಡಿಯೋದಲ್ಲಿ ಇರುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಾನೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆ ಅಂತ ಈ ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ, ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಈ ಮನಸ್ವಿನಿ ಯೋಜನೆ ಅಂತ ಅಂದ್ರೆ ವಯಸ್ಸಾದಂತ ಹಿರಿಯ ಮಹಿಳೆಯರಿಗೆ, ಅಂದ್ರೆ ಇವಾಗ ಡಿವೋರ್ಸ್ ಆದವ್ರಿಗಾಗಿರ್ಬೋದು ಅಥವಾ ವಯಸ್ಸಾದವ್ರಿಗೆ ಮತ್ತೆ ಮದುವೆ ಆಗದೆ ಇರ್ತಾರಲ್ಲ ಆ ಹೆಣ್ಮಕ್ಳಿಗೋಸ್ಕರ ಅಂತಾನೆ ತಿಂಗಳ 800 ರೂಪಾಯಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಮತ್ತೆ ಅದಕ್ಕೆ ಏನೇನು ಅರ್ಹತೆಗಳಿರ್ಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಮನಸ್ವಿನಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಏನೇನು ಅರ್ಹತೆಗಳಿರ್ಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಮೊದಲು ಮಹಿಳೆಗೆ 40ರಿಂದ 65 ವರ್ಷದ ಒಳಗಡೆ ಇರಬೇಕು. ಅದಾದ ನಂತರ ಆಗಿರಬಾರ್ದು. ನೆಕ್ಸ್ಟ್ ಡಿವೋರ್ಸಿ ಆಗಿರ್ಬೇಕು, ಇಲ್ಲ ವಿಧವೆ ಆಗಿರ್ಬೇಕು. ಇಂಥವ್ರು ಈ ಮನಸ್ವಿನಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತಾರೆ. ಜೊತೆಗೆ ಅವರು ಬೇರೆ ಯಾವುದೇ ತರ ಪಿಂಚಣಿ ತಗೋತಾ ಇರಬಾರ್ದು. ಅಂದ್ರೆ ಇವಾಗ ತಿಂಗಳಿಗೆ 2000 ರೂಪಾಯಿ ಅಂದ್ರೆ ಇಂದಿರಾ ಗಾಂಧಿ ಪಿಂಚಣಿ ಯೋಜನೆ ಎಲ್ಲ ಇದೆಯಲ್ವಾ, ಅದು ಯಾವುದನ್ನು ಅವರು ತಗೊಳ್ತಾ ಇರಬಾರ್ದು. ಅಂಥವ್ರು ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತಾರೆ. ಈ ಯೋಜನೆಯಲ್ಲಿ ಎಷ್ಟು ರೂಪಾಯಿ ಬರುತ್ತೆ ತಿಂಗಳಿಗೆ ಅಂತ ನೀವು ಕೇಳೋದಾದ್ರೆ 800 ರೂಪಾಯಿ ತಿಂಗಳಿಗೆ ಬರುತ್ತೆ. ಇದು ನಿಮ್ಮ ಮಾಮೂಲಿಯಾಗಿ ಬ್ಯಾಂಕ್ ಅಕೌಂಟ್ ಏನಿರುತ್ತಲ್ವಾ ಅದಕ್ಕೆ ಕ್ರೆಡಿಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುತ್ತಲ್ವಾ ಅದಕ್ಕೆ ಕ್ರೆಡಿಟ್ ಮಾಡ್ತಾರೆ. ಸೊ ನೀವು ಅಲ್ಲಿಂದ ಬಿಡಿಸ್ಕೊಳ್ಬಹುದು ನಿಮ್ಮ ಕೈಗೆ. ನೆಕ್ಸ್ಟ್ ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಕೇಳೋದಾದ್ರೆ, ಈ ಮನಸ್ವಿನಿ ಯೋಜನೆ ಹಣ ತಗೊಳ್ತಾ ಇರ್ತೀರಲ್ವಾ ಅಂತವ್ರು ಮರು ಮದ್ವೆ ಆದ್ರೆ ಅಥವಾ ಮದ್ವೆ ಆಗದೆ ಇರುವಂತ ಹೆಣ್ಮಕ್ಳು ಮದ್ವೆ ಆದ್ರೆ, ಇಲ್ಲ 65 ವರ್ಷದ ನಂತರ ಇದು ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಬೇರೆ ಪಿಂಚಣಿ ಹಣ ಬರುತ್ತಲ್ವಾ ಅದಕ್ಕೋಸ್ಕರ. ನೆಕ್ಸ್ಟ್ ಯಾರಿಗಾದ್ರು ಜಾಬ್ ಇಲ್ಲದೆ ಇರೋರು ತಗೊಳ್ತಾ ಇರ್ತಾರಲ್ವಾ ಅಂತವ್ರು ಜಾಬ್ ಸಿಕ್ಕಿದ್ರೆ ಈ ಮನಸ್ವಿನಿ ಯೋಜನೆ ಏನಿದೆ ಅಲ್ವಾ ಈ ಹಣ ನಿಂತು ಹೋಗುತ್ತೆ. ಮತ್ತೆ ಇದಕ್ಕೆ ಅರ್ಜಿ ಎಲ್ಲಿ ಸಲ್ಲಿಸೋದು ಅಂತ ನೀವು ಕೇಳೋದಾದ್ರೆ, ನಾಡ ಕಚೇರಿನಲ್ಲಿ ಅಟಲ್ಜಿ ಯೋಜನೆ ಅಂತ ಒಂದಿರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಮನಸ್ವಿನಿ ಯೋಜನೆಗೆ ನಾವು ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಅಪ್ಲೈ ಮಾಡ್ಕೊಡ್ತಾರೆ. ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ಸಹ ಅವರೇ ಹೇಳ್ತಾರೆ. ನಾನು ಸಹ ಇಲ್ಲಿ ಹೇಳ್ತೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಮದುವೆ ಆಗಿಲ್ಲ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟು, ಅಥವಾ ಡಿವೋರ್ಸ್ ಆಗಿದ್ರೆ ಡಿವೋರ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ, ಈ ರೇಷನ್ ಕಾರ್ಡ್ ನಮ್ಮ ಹತ್ರ ಇಲ್ಲ ಅಂತ ಸ್ವಯಂ ಘೋಷಿತ ಒಂದು ಪ್ರಮಾಣ ಪತ್ರ ಕೊಡ್ತಾರೆ, ಅದನ್ನ ನೀವು ತಗೊಂಡೋಗ್ಬೇಕಾಗುತ್ತೆ. ಜೊತೆಗೆ ವಯಸ್ಸು ಎಷ್ಟಾಗಿದೆ ಅಂತ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಎಲೆಕ್ಷನ್ ಕಾರ್ಡು, ಮತ್ತೆ ಎಲ್ಲಿ ವಾಸ ಆಗಿದ್ದೀರಾ ನೀವು ಅನ್ನೋದಕ್ಕೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಿರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಎಲೆಕ್ಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ಏಜ್ ದೃಢೀಕರಣ ಪತ್ರಕ್ಕೆ ನೀವು ಡಾಕ್ಟರ್ ಹತ್ರ ಬರ್ಸ್ಕೊಂಡು ಬರ್ಬೇಕಾಗತ್ತೆ. ಇದಿಷ್ಟು ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ನೆಕ್ಸ್ಟ್ ನೀವು ಅಪ್ಲೈ ಮಾಡಿ 1 ತಿಂಗಳ ಒಳಗಡೆ ನಿಮಗೆ ಅರ್ಜಿ ಅಕ್ಸೆಪ್ಟ್ ಆಗಿದೆಯಾ ಅಥವಾ ಡಿಕ್ಲೈನ್ ಆಗಿದೆಯಾ ಅನ್ನೋದು ಬರುತ್ತೆ. ಸೊ ಅದಾದ ನಂತರ ನಿಮಗೆ ಅಕ್ಸೆಪ್ಟ್ ಆಗಿದ್ರೆ ಪ್ರತಿ ತಿಂಗಳು 800 ರೂಪಾಯಿ ಬರುತ್ತೆ. ಅಕ್ಸೆಪ್ಟ್ ಆಗಿಲ್ಲ ಅಂದ್ರೆ ನೀವು ಮತ್ತೊಂದ್ಸಲ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ ರಾಂಗ್ ಆಗಿದ್ರೆ ಅಕ್ಸೆಪ್ಟ್ ಆಗಿರೋದಿಲ್ಲ. ಸೊ ನೀವು ನಾಡ ಕಚೇರಿಗೆ ಹೋಗ್ಬಿಟ್ಟು ಅಕ್ಸೆಪ್ಟ್ ಆಗಿದೆಯಾ ಇಲ್ವಾ ಅಂತ 1 ತಿಂಗಳ ನಂತರ ಕೇಳಿದ್ರೆ ಅವ್ರು ಹೇಳ್ತಾರೆ. ಅಕ್ಸೆಪ್ಟ್ ಆಗಿದ್ರೆ ಓಕೆ ಅಂತ ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರುತ್ತೆ. ಅಕ್ಸೆಪ್ಟ್ ಆಗಿಲ್ಲ ಅಂತಂದ್ರೆ ಯಾವುದಕ್ಕೋಸ್ಕರ ಅಕ್ಸೆಪ್ಟ್ ಆಗಿಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅವ್ರು ಹೇಳ್ತಾರೆ. ಅದನ್ನ ಮತ್ತೆ ನೀವು ತಗೊಂಡೋಗಿ ಕೊಡ್ಬೋದು. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ ಈ ವಿಡಿಯೋನ ನಿಮಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕೆ ನೀವು ಸಹ ನಿಮಗೆ ಗೊತ್ತಿರೋರು ಯಾರಾದರೂ ಮಹಿಳೆಯರು, ವಯಸ್ಸಾಗಿರೋ ಮಹಿಳೆಯರು ಅಥವಾ ಡಿವೋರ್ಸ್ ಆಗಿರೋರು ಅಥವಾ ಮದುವೆ ಆಗದೆ ಇರುವಂಥ ಹೆಣ್ಮಕ್ಳು 40ರಿಂದ 65 ವರ್ಷದ ಒಳಗಡೆ ಇರೋರು ನಿಮಗೆ ಗೊತ್ತಿದೆ ಅವ್ರಿಗೂ ಸಹ ಹೇಳಿ. ಯಾಕಂದರೆ ಇದು ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಅವ್ರಿಗೂ ಗೊತ್ತಾದರೆ ಸರ್ಕಾರದಿಂದ ಬರುವಂಥ ಸವಲತ್ತನ್ನ ಅವರು ತಗೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.